ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಕೇಳುಗ ಬಾಂಧವರೇ, ಇಂದು ಶ್ರೀ ದತ್ತ ಜಯಂತಿ. ಅವಧೂತ ಪರಂಪರೆಯ ಮೂಲ ಪುರುಷರಾದಂತಹ ದತ್ತಾತ್ರೇಯರ ಜನ್ಮದಿನ. ಈ ಮಾರ್ಗಶೀರ್ಷ ಮಾಸ ಬಹಳ ಪವಿತ್ರವಾದಂತಹ ಮಾಸ. ಗೀತಾ ಜಯಂತಿ, ಹನುಮ ಜಯಂತಿ, ಇಂದು ದತ್ತಾತ್ರೇಯ ಜಯಂತಿ, ಹೀಗೆ ಬಹಳ ಪ್ರಸಿದ್ಧವಾದಂತಹ ಆಧ್ಯಾತ್ಮಿಕ ಪುರುಷರು ಹುಟ್ಟಿದಂತಹ ಮಾಸ ಅಂತ ಕರೆಸ್ಕೊಳ್ಳುತ್ತೆ. ಇಂತಹ ದಿನದಲ್ಲಿ ನಾವು ಶ್ರೀ ದತ್ತಾತ್ರೇಯರ ಜೀವನ ಚರಿತ್ರೆಯನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಸ್ವಯಂಭೂ ಮನ್ವಂತರದಲ್ಲಿ ಅತ್ರಿ ಮಹರ್ಷಿ ಮತ್ತು ಅನುಸೂಯಾದೇವಿಯ ಪುತ್ರರಾಗಿ ಶ್ರೀ ದತ್ತಾತ್ರೇಯರ ಜನ್ಮ ಆಗುತ್ತೆ. ಸ್ವಾರೋಚಿಷ ಮನ್ವಂತರದಲ್ಲಿ ಸಪ್ತಋಷಿಗಳಲ್ಲಿ ಇವರು ಒಬ್ಬರಾಗಿದ್ದರು. ಮನ್ವಂತರಿಗಳಿಗೆ ಅನುಗುಣವಾಗಿ ಸಪ್ತಋಷಿಗಳು ಕೂಡ ಬದಲಾಗ್ತಾ ಹೋಗ್ತಾರೆ. ಈಗ ನಡೀತಾ ಇರುವಂತಹ ವೈವಸ್ವತ ಮನ್ವಂತರದಲ್ಲಿ ಅತ್ರಿ ಮುನಿಯ ಮಗನಾಗಿ ಭಗವಂತನಾದಂತಹ ದತ್ತಾತ್ರೇಯರ ಜನ್ಮವಾಗುತ್ತೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂರು ಜನರು ಕೂಡ ಭೂಲೋಕದಲ್ಲಿ ಅಂಶಾವತಾರದಿಂದ ದೇಹಧಾರಣೆಯನ್ನು ಮಾಡುವಂತಹ ಕಥೆಯನ್ನು ನಾವು ಮಾರ್ಕಂಡೇಯ ಪುರಾಣದಲ್ಲಿ ನೋಡ್ತೀವಿ. ಬ್ರಹ್ಮದೇವರ ಅಂಶದಿಂದ ಚಂದ್ರ, ವಿಷ್ಣುದೇವರ ಅಂಶದಿಂದ ದತ್ತಾತ್ರೇಯ, ಶಿವದೇವರ ಅಂಶದಿಂದ ದೂರ್ವಾಸ ಮಹರ್ಷಿಗಳ ಜನ್ಮವಾಗುತ್ತೆ. ಈ ದತ್ತಾತ್ರೇಯರು ಬ್ರಹ್ಮಚರ್ಯ ನಿರತರಾಗಿದ್ದರು. ಅಲರ್ಕ, ಪ್ರಹ್ಲಾದ, ಯದು, ಕಾರ್ತವೀರ್ಯ ಮೊದಲಾದಂಥವರಿಗೆ ಜ್ಞಾನೋಪದೇಶವನ್ನು ಮಾಡಿದ್ರು. ರಾಕ್ಷಸರ ಹಾವಳಿಯನ್ನು ಇವರು ನಾಶಗೊಳಿಸುವಂಥವರಾಗ್ತಾರೆ, ದೇವತೆಗಳನ್ನು ರಕ್ಷಿಸುವಂಥವರಾಗ್ತಾರೆ. ದತ್ತಾತ್ರೇಯರ ಜೀವನ ಪ್ರಸಂಗದಲ್ಲಿ ಹಲವಾರು ರೀತಿಯಾದಂತಹ ಕಥೆಗಳನ್ನು ನಾವು ಕೇಳುತ್ತೀವಿ. ಒಂದು ಪುರಾಣದ ಪ್ರಕಾರ ನಾರದ ಮಹರ್ಷಿಗಳು ಒಂದು ಬಾರಿ ದೇವಲೋಕಕ್ಕೆ ಹೋದಾಗ ಅತ್ರಿ ಮಹರ್ಷಿಗಳ ಪತ್ನಿಯಾದಂತಹ ಅನುಸೂಯಾದೇವಿಯ ಕಥೆಯನ್ನು ಹೇಳುತ್ತಾ ಉಕ್ಕಿನ ಕಡಲೆಯನ್ನು ಮಾಡಿ ತಿನ್ನಿಸುವಂತಹ ಪಾತಿವ್ರತ್ಯ ಅನುಸೂಯಾದೇವಿಯಲ್ಲಿದೆ ಅಂತ ಹೇಳುತ್ತಾರೆ. ಇದನ್ನು ಪರೀಕ್ಷಿಸುವುದಕ್ಕಾಗಿ ವಿಷ್ಣು, ಬ್ರಹ್ಮ ಮತ್ತು ಶಿವರ ಪತ್ನಿಯರು ಭೂಲೋಕಕ್ಕೆ ಅವರನ್ನು ಕಳಿಸಿಕೊಡುತ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಭೂಲೋಕಕ್ಕೆ ಬಂದಾಗ ಈ ತಾಯಿಯ ಪಾತಿವ್ರತ್ಯವನ್ನು ಪರೀಕ್ಷಿಸುವುದಕ್ಕಾಗಿ ಅವರು ಆತಿಥ್ಯ ಸ್ವೀಕರಿಸುವ ನೆಪದಲ್ಲಿ ತಮಗೆ ಎದೆ ಹಾಲನ್ನು ಕುಡಿಸಬೇಕು ಅಂತ ಕೇಳುತ್ತಾರೆ. ಅನುಸೂಯಾದೇವಿ ತನ್ನ ಪತಿಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಅವರ ಪಾದ ತೊಳೆದಂತಹ ನೀರನ್ನು ತ್ರಿಮೂರ್ತಿಗಳ ಮೇಲೆ ಪ್ರೋಕ್ಷಣೆ ಮಾಡಿದಾಗ ಈ ತ್ರಿಮೂರ್ತಿಗಳು ಮಕ್ಕಳ ಸ್ವರೂಪವನ್ನು ಪಡೀತಾರೆ. ಆ ಮಕ್ಕಳಿಗೆ ಆ ತಾಯಿ ಎದೆ ಹಾಲು ಕುಡಿಸ್ತಾಳೆ. ಅನಂತರ ಆ ಮೂರು ದೇವಿಯರು ಬಂದು ತಮ್ಮ ಪತಿಯಂದಿರನ್ನು ಪುನಃ ಪಡೆದುಕೊಂಡು ಹೋಗುವಂಥ ಕಥೆಯನ್ನು ನಾವು ನೋಡ್ತೀವಿ. ಆಗ ಅತ್ರಿ ಮಹರ್ಷಿಗಳು ತಪಸ್ಸನ್ನು ಮಾಡ್ತಾ ಇದ್ದರು, ತಮಗೆ ಸಂತಾನವಾಗಬೇಕು ಅಂತ. ಅಯಾಚಿತವಾಗಿ ಬಂದಂತಹ ಈ ತ್ರಿಮೂರ್ತಿಗಳೇ ಅವರ ಮಕ್ಕಳಾಗಿ ಈ ಭೂಲೋಕದಲ್ಲಿ ಧರ್ಮವನ್ನು ರಕ್ಷಿಸುವಂಥವರಾಗುತ್ತಾರೆ. ಹಾಗೆ ದತ್ತಾತ್ರೇಯ ಎನ್ನುವಂತಹ ಈ ನಾಮದ ಅರ್ಥವನ್ನು ನಾವು ತಿಳಿಯೋದಾದರೆ, ದತ್ತಾವಧೂತ ಎನ್ನುವಂತಹ ನಾಮವೂ ಕೂಡ ಅವರದೇ ಆಗಿರುವಂಥದ್ದು. ದತ್ತ ಅತ್ರೇಯ, ಅತ್ರಿ ಮಹರ್ಷಿಗಳಿಗೆ ದತ್ತ ಅಂದರೆ ಕೊಡಲ್ಪಟ್ಟವನು ಅಂತ ಅರ್ಥ. ದಧಾತಿ ಇತಿ ದತ್ತ ಅಂತ ಸಂಸ್ಕೃತ ಶಬ್ದ, ಕ್ರಿಯಾಪದ. ದದಾತಿ ಅಂದರೆ ಕೊಡೋದು ಅಂತ ಅರ್ಥ. ಭಗವಂತ ವಿಷ್ಣು ತನ್ನನ್ನು ತಾನು ಅತ್ರಿ ಮಹರ್ಷಿಗಳಿಗೆ ಕೊಡಲ್ಪಟ್ಟವನಾದ್ದರಿಂದ ಆ ವಿಷ್ಣು ಭಗವಂತನನ್ನು ದತ್ತ ಅಂತ ಕರಿತೀವಿ. ಇನ್ನು ಅವಧೂತ, ದತ್ತಾವಧೂತ ಅಂತ ಹೆಸರಿದೆಯಲ್ಲ, ಅವಧೂತ ಅಂತಂದರೆ ಅವಧೂತ ಗೀತೆಯಲ್ಲಿ ಈ ರೀತಿಯಾದಂತಹ ವಿವರಣೆಯನ್ನು ನಾವು ನೋಡ್ತೀವಿ. ಆಶಾಪಾಶ ವಿನಿರ್ಮುಕ್ತ ಆದಿಮಧ್ಯಾಂತ ನಿರ್ಮಲ
ಆನಂದೇ ವರ್ತತೆ ನಿತ್ಯಂ ಅಕಾರಂ ತಸ್ಯ ಲಕ್ಷಣಂ ಅಂತ. ಅವಧೂತ ಎನ್ನುವಂತಹ 4 ಅಕ್ಷರಗಳಲ್ಲಿ ಮೊದಲನೆಯ ಅಕ್ಷರದ ಅರ್ಥ ಆಶಾಪಾಶ ವಿನಿರ್ಮುಕ್ತ, ಆಸೆಯನ್ನು ಬಿಟ್ಟಿರುವಂಥವನು, ಆಸೆಯ ಪಾಶಕ್ಕೆ ಒಳಗಾಗದೇ ಇರುವಂಥವನು. ಆದಿಮಧ್ಯಾಂತ ನಿರ್ಮಲ, ಬದುಕಿನ ಮೊದಲು ನಡುವೆ ಕೊನೆಗಳಲ್ಲಿ ತುಂಬ ಸ್ವಚ್ಛವಾಗಿರುವಂಥವನು, ಅರ್ಥಾತ್ ಚೊಕ್ಕಟ್ಟಾಗಿರುವಂಥವನು. ಆದಿಮಧ್ಯಾಂತ ನಿರ್ಮಲ. ಆನಂದೇ ವರ್ತತೆ ನಿತ್ಯಂ, ಸದಾಕಾಲ ಆನಂದದಲ್ಲಿ ಮಗ್ನನಾಗಿರುವಂಥವನು. ಇದು ಅವಧೂತನ ಮೊದಲನೆಯ ಲಕ್ಷಣ. ಅವಧೂತ ಎನ್ನುವಂತಹ ಶಬ್ದದ ಮೊದಲನೆಯ ಅಕ್ಷರದ ಅರ್ಥ. ವ ಅಂತಂದರೆ ವಾಸನಾ ವರ್ಜಿತ ಏನ ವಕ್ತವ್ಯಾಂಚ ನಿರಾಮಯಂ ವರ್ತಮಾನೇಷು ವರ್ತೇತ ವಕಾರಂ ತಸ್ಯ ಲಕ್ಷಣಂ ಅಂತ. ವಾಸನಾ ವರ್ಜಿತ ಏನ, ಪುರಾಕೃತ ಕರ್ಮಶೇಷಗಳನ್ನೆಲ್ಲ ತೊರೆದಂತಹ ಆತ ವಾಸನಾವರ್ಜಿತ, ಯಾವುದೇ ರೀತಿಯಾದಂತಹ ವಾಸನೆಗಳು ಅವನಲ್ಲಿಲ್ಲ. ಪುತ್ರೇಶನ, ವಿತ್ತೇಶನ, ಧಾರೇಶನ, ಯಾವ ಈಶನಗಳು ಅವನಲ್ಲಿಲ್ಲ. ಅವನಲ್ಲಿ ಯಾವುದೇ ರೀತಿಯಾದಂತಹ ಬಯಕೆಗಳಿಲ್ಲ. ಹಿಂದೆ ಮಾಡಿದಂತಹ ಕರ್ಮಶೇಷಗಳು ಯಾವುದೂ ಅವನಲ್ಲಿಲ್ಲ. ಅಷ್ಟೇ ಅಲ್ಲ, ವಕ್ತವ್ಯಾಂಚ ನಿರಾಮಯಂ, ಅವನು ಮಿತಭಾಷಿಯಾಗಿರ್ತಾನೆ. ವರ್ತಮಾನೇಷು ವರ್ತೇತ, ಭೂತ ಭವಿಷ್ಯತ್ ಕಾಲಗಳಲ್ಲಿ ಅವನಿಗೆ ಆಸಕ್ತಿ ಇಲ್ಲ. ಮುಂದೇನೋ ಆಗುತ್ತೆ, ಹಿಂದೇನೋ ಆಯಿತು, ಅದು ಬೇಕಾಗಿಲ್ಲ. ವರ್ತಮಾನೇಷು ವರ್ತೇತ, ವರ್ತಮಾನದ ವಸ್ತು ಸಂದರ್ಭದಲ್ಲಿ ಮಾತ್ರ ಅವನು ಆಸಕ್ತನಾಗಿರ್ತಾನೆ. ಇದು ಪಂಡಿತರ ಲಕ್ಷಣ. ಮುಂದೇನೋ ಆಗತ್ತೆ ಅಂತ ಚಿಂತೆ ಮಾಡೋದು ಕೂತ್ಕೊಳ್ಳೋದ್ರ ಬದಲಿಗೆ, ಹಿಂದೆ ಏನೋ ಆಗೋಯ್ತು ಅಂತ ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋದ್ರ ಬದಲಿಗೆ, ಈ ಕ್ಷಣದಲ್ಲಿ ಏನು ನಡೀತಾ ಇದೆಯೋ ಅದ್ರ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು. ಹಾಗಾಗಿ ಅವಧೂತ ಹಾಗಿರ್ತಾನೆ ಅನ್ನುವಂಥದ್ದನ್ನು ಅವಧೂತ ಗೀತೆಯಲ್ಲಿ ನೋಡ್ತೀವಿ. ಮೂರನೆಯ ಅಕ್ಷರವಾದಂತಹ ಧೂ ಅಂತಂದರೆ ಧೂಲೀದೂಸರ ಗಾತ್ರಾಣಿ ಧೂತಚಿತ್ತೋ ನಿರಾಮಯ ಧಾರಣ ಧ್ಯಾನ ನಿರ್ಮುಕ್ತೋ ಧುಕಾರಸ್ತಸ್ಯ ಲಕ್ಷಣಂ ಅಂತ. ಇದರ ಅರ್ಥ, ಅವನು ಮೈಗೆಲ್ಲ ಭಸ್ಮಲೇಪವನ್ನು ಮಾಡಿಕೊಂಡಿರ್ತಾನೆ. ಅವನ ಚಿತ್ತು ನಿರ್ದೋಷವಾಗಿ, ನಿರಾಮಯವಾಗಿ, ಸ್ವಚ್ಛವಾಗಿರುತ್ತೆ. ಇಂತಹ ಸಮಯದಲ್ಲಿ ಧ್ಯಾನ ಮಾಡಬೇಕು, ಇಂತಹ ಸಮಯದಲ್ಲಿ ಹೀಗೆ ಮಾಡಬೇಕು, ಯಾವುದೇ ರೀತಿಯಾದಂತಹ ನಿಯಮಗಳು ಅವನಿಗಿಲ್ಲ. ಧ್ಯಾನ ಧಾರಣಗಳ ಅವಶ್ಯಕತೆ ಅವನಿಗಿಲ್ಲ. ಯಾಕೆ ಅಂತಂದರೆ ಅವನು ನಿತ್ಯ ಯೋಗಿಯಾಗಿರ್ತಾನೆ. ಇನ್ನು 4ನೇ ಅಕ್ಷರ ತ ಅಂದರೆ ತತ್ವಚಿಂತಾ ಧೃತ ಏನ ಚಿಂತಾ ಜ್ಯೇಷ್ಠ ವಿವರ್ಜಿತ ತಮೋಹಂಕಾರ ನಿರ್ಮುಕ್ತ ತಕಾರಸ್ತಸ್ಯ ಲಕ್ಷಣಂ ಅಂತ. ತತ್ವಮಸಿ ಅಂತ ಒಂದು ಮಾತಿದೆ, ಮಹಾವಾಕ್ಯ. ಅದರ ಚಿಂತನೆಯನ್ನು ಸದಾವಕಾಲ ಹೊಂದಿರುವಂಥವನು. ಪರಮಸತ್ಯ ತತ್ವಚಿಂತನೆಯೊಂದೇ ಅವನ ಮಾನಸ ವೃತ್ತಿಯಾಗಿರುತ್ತೆ. ಯಾವುದೇ ರೀತಿಯಾದಂತಹ ಕರ್ಮ ಸಂಬಂಧ ಅವನಿಗಿಲ್ಲ. ತಮೋಗುಣ ಅನ್ನುವಂಥದ್ದಿಲ್ಲ, ಅಹಂಕಾರ ಅನ್ನುವಂಥದ್ದಿಲ್ಲ. ಇದು ಅವಧೂತನ ಲಕ್ಷಣ. ದತ್ತಾತ್ರೇಯರು ಅವಧೂತ ಪರಂಪರೆಯ ಮೂಲ ಪುರುಷರು. ಹಾಗಾಗಿ ದತ್ತಾವಧೂತ ಅಂತ ಅವರ ಹೆಸರು. ಅತ್ರಿ ಮಹರ್ಷಿಗಳಿಗೆ ಕೊಡಲ್ಪಟ್ಟಿದ್ದರಿಂದ ದತ್ತಾತ್ರೇಯ ಎನ್ನುವಂಥದ್ದು ಅವರ ಹೆಸರು. ನಮ್ಮ ಪುರಾಣಗಳಲ್ಲಿ ಶಿಲ್ಪಶಾಸ್ತ್ರವನ್ನು ಹೇಗೆ ರಚನೆ ಮಾಡಿದ್ದಾರೆ ಎನ್ನುವಂಥದ್ರ ಉಲ್ಲೇಖವನ್ನು ಕೊಡುತ್ತಾರೆ. ಆ ಶಿಲ್ಪಶಾಸ್ತ್ರಗಳ ಉಲ್ಲೇಖದ ಮೇಲೆ, ವಿಗ್ರಹದ ಶಿಲ್ಪಶಾಸ್ತ್ರಗಳ ಉಲ್ಲೇಖದ ಮೇಲೆ ನಾವು ದತ್ತಾತ್ರೇಯರನ್ನು ನೋಡೋದಾದರೆ ಅವರಿಗೆ 3 ಮುಖಗಳಿದ್ದಾವೆ. ಆ 3 ಮುಖಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು. ಇದರ ಅರ್ಥ ಅಂತ ಹೇಳಿದ್ರೆ ಸೃಷ್ಟಿ, ಸ್ಥಿತಿ ಮತ್ತು ನಾಶ. ಜಗತ್ತಿನ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರು, ಜಗತ್ಪಾಲಕರಾದಂತಹ ವಿಷ್ಣುದೇವರು, ಜಗತ್ ಪ್ರಳಯಕರ್ತೃವಾದಂತಹ ಈಶ್ವರ ದೇವರು. ಈ 3 ತತ್ವಗಳ ಸ್ವರೂಪವೇ ದತ್ತಾತ್ರೇಯರು. ಸೃಷ್ಟಿ, ಸ್ಥಿತಿ, ಪ್ರಳಯ ಅವು ಸಂಕೇತವಾಗಿರುವಂಥವು.
ಒಂದೇ ಪರಬ್ರಹ್ಮ ವಸ್ತು ಈ 3 ಕಾರ್ಯಗಳನ್ನು ನಿರ್ವಹಿಸುತ್ತೆ ಅಂತ ಹೇಳೋದೇ ಅದ್ವೈತ. ಹಾಗಾಗಿ ಈ 3 ತತ್ವಗಳು ದತ್ತಾತ್ರೇಯರಲ್ಲಿ ನಾವು ಕಾಣುವಂಥದ್ದಾಗತ್ತೆ. ದತ್ತಾತ್ರೇಯರಿಗೆ ಒಟ್ಟು 6 ತೋಳುಗಳಿದೆ. ಅದರಲ್ಲಿ 3 ಎಡತೋಳು, 3 ಬಲತೋಳು. ಇದರಲ್ಲಿ ನಾವು ನೋಡ್ತೀವಿ, ಬಲತೋಳುಗಳಲ್ಲಿ ತ್ರಿಶೂಲವನ್ನು, ಜಪಸರವನ್ನು, ಪದ್ಮಪುಷ್ಪವನ್ನು ಹಿಡಿದಿರುವಂಥದ್ದು. ಎಡತೋಳುಗಳಲ್ಲಿ ಚಕ್ರವನ್ನು, ಶಂಖವನ್ನು, ಕಮಂಡಲವನ್ನು ಹಿಡಿದಿದ್ದಾರೆ. ಯಾಕೆ ಹೀಗೆ ಅಂತ ಹೇಳಿದ್ರೆ, ಶಂಖ ಚಕ್ರಗಳು ವಿಷ್ಣು ತತ್ವವನ್ನು ಹೇಳಿದ್ರೆ, ತ್ರಿಶೂಲ ಕಮಂಡಲುಗಳು ಶಿವತತ್ವವನ್ನು ಹೇಳುತ್ತೆ. ಜಪಸರ ಪದ್ಮಪುಷ್ಪಗಳ ಚತುರ್ಮುಖ ಬ್ರಹ್ಮದೇವರನ್ನು ನಮಗೆ ನೆನಪಿಗೆ ತರುತ್ತೆ. ಋಗ್ವೇದದ ಮಾತೊಂದಿದೆ, ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ. ಸತ್ಯ ಒಂದೇ, ಅದು ಬಹಳ ರೀತಿಯಾಗಿ ಕರೆಸಿಕೊಳ್ಳುತ್ತೆ ಅದರ ಕರ್ಮಗಳಿಂದಾಗಿ. ಅದು ಪರಬ್ರಹ್ಮ ವಸ್ತು. ಆ ಪರಬ್ರಹ್ಮ ವಸ್ತು ಹೇಗಿದೆ ಅನ್ನುವಂಥದ್ದನ್ನು ತೈತ್ತಿರೀಯೋಪನಿಷತ್ ಹೇಳುತ್ತೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ನಮ್ಮ ಮಾತು, ಮನಸ್ಸು ಅದನ್ನು ಗುರುತಿಸೋದಿಕ್ಕೆ ಸಾಧ್ಯ ಇಲ್ಲ. ಅಂತಹ ತತ್ವವನ್ನು ತಿಳಿಯೋದು ಹೇಗೆ ಅಂತಂದರೆ, ದತ್ತಾತ್ರೇಯರ ಒಂದು ಚಿತ್ರಣವನ್ನು ನೋಡಿದ್ರೆ ನಮಗದು ಅರ್ಥ ಆಗತ್ತೆ. ಇನ್ನು ದತ್ತಾತ್ರೇಯರ ಪಾದದ ಅಡಿಯಲ್ಲಿ 4 ಶ್ವಾನಗಳಿದ್ದಾವೆ. ಅವುಗಳಿಗೆ ಏನು ಅರ್ಥ ಅಂತ ಹೇಳಿದ್ರೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಈ 4 ವೇದಗಳ ಪ್ರತಿನಿಧಿಗಳಾಗಿ ದತ್ತಾತ್ರೇಯರ ಪಾದದ ಬಳಿಯಲ್ಲಿ ಅವುಗಳು ಇರುವಂಥವಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ದತ್ತಾತ್ರೇಯರು ಕಾಷಾಯ ವಸ್ತ್ರವನ್ನು ಧಾರಣೆ ಮಾಡುತ್ತಾರೆ. ಇದರ ಅರ್ಥ ಪರತತ್ವ ಸಾಕ್ಷಾತ್ಕಾರಕ್ಕೆ ಪೂರ್ಣ ಪ್ರಮಾಣದ ತ್ಯಾಗ ಅವಶ್ಯಕ ಅನ್ನುವಂಥದ್ದನ್ನು ಹೇಳೋದು. ಈ ಕಾಷಾಯ ವಸ್ತ್ರದ ಸಂಕೇತ ಏನು ಅಂತ ಹೇಳಿದ್ರೆ ತ್ಯಾಗ. ಸಮ್ಯಕ್ ನ್ಯಾಸಃ ಸನ್ಯಾಸಃ ಅಂತ ಕರೆಸ್ಕೊಳ್ಳುತ್ತೆ. ತ್ಯಾಗ ಅನ್ನುವಂಥದ್ದು ಬಹಳ ಮುಖ್ಯ. ತ್ಯಾಗೇನೈಕೇನ ಅಮೃತತ್ವ ಮಾನಸ್ಯುಹು. ತ್ಯಾಗ ಮಾತ್ರದಿಂದಲೇ ಅಮೃತತ್ವ ಅನ್ನುವಂಥದ್ದು ಲಭ್ಯವಾಗುತ್ತೆ. ಲೌಕಿಕವಾದಂತಹ ವಿಚಾರಗಳಲ್ಲಿ ಅನಾಸಕ್ತಿ ಅನ್ನುವಂಥದ್ದು ಇರಬೇಕಾದದ್ದು ಸಾಧಕನಿಗೆ ಬಹಳ ಮುಖ್ಯ ಆಗತ್ತೆ. ಒಂದು ವೇಳೆ ಹಾಗಿಲ್ಲ ಅಂತಂದರೆ ಜಿಜ್ಞಾಸು ಸಾಧಕ ತನ್ನ ಪ್ರಯತ್ನದಲ್ಲಿ ಸಫಲತೆಯನ್ನು ಕಾಣಲಾರ ಅನ್ನುವಂಥದ್ದನ್ನು ದತ್ತಾತ್ರೇಯರು ನಮಗೆ ತೋರಿಸಿಕೊಡುವಂಥವರಾಗುತ್ತಾರೆ. ತ್ರಿಪುರ ರಹಸ್ಯ ಅನ್ನುವಂತಹ ಗ್ರಂಥದಲ್ಲಿ ದತ್ತಾತ್ರೇಯರ ಮತ್ತೊಂದು ಚಿತ್ರಣವನ್ನು ನಾವು ನೋಡ್ತೀವಿ. ಹೀಗೆ ದತ್ತಾತ್ರೇಯರು ಈ ಭರತ ಭೂಮಿಯಲ್ಲಿ ದೇಹಧಾರಣೆಯನ್ನು ಮಾಡಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿ ಅವಧೂತ ಪರಂಪರೆಯ ಮೂಲ ಪುರುಷರು ಅಂತ ಕರೆಸ್ಕೊಂಡು ಜ್ಞಾನೋಪದೇಶವನ್ನು ಮಾಡಿದಂತಹ ಗುರು ಪರಂಪರೆಯ ಮೊದಲನೆಯ ಗುರುಗಳು ಅಂತ ಕರೆಸಿಕೊಂಡು ನಮ್ಮನ್ನೆಲ್ಲರನ್ನ ಹರಿಸುವಂಥವರಾಗಿದ್ದಾರೆ. ಅಂತಹ ದತ್ತಾತ್ರೇಯರನ್ನು ಇಂದು ನಾವು ಸ್ಮರಿಸುವ ಮೂಲಕ ನಮ್ಮ ಜೀವನದಲ್ಲಿ ಅವರ ತತ್ವಗಳನ್ನು, ಅವರು ನೀಡಿದಂತಹ ಜೀವನ್ಮುಕ್ತ ಗೀತೆ, ಅವಧೂತ ಗೀತೆ ಇವುಗಳನ್ನು ಅಧ್ಯಯನ ಮಾಡಿ ಅದರಂತೆ ನಮ್ಮ ಜೀವನವನ್ನು ನಾವು ರೂಪಿಸಿಕೊಳ್ಳೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶ್ರೀ ದತ್ತ ಜಯಂತಿಯ ಶುಭಾಶಯಗಳು. ಧನ್ಯವಾದಗಳು.